ನಿಮಗೆ ಗೊತ್ತಾ, ದೇವರು ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ನಿಮಗೆ ಗೊತ್ತಾಗದೇ ಇರಬಹುದು. ಪ್ರತಿದಿನ ಬೆಳಿಗ್ಗೆ ಕೆಲವೊಂದು ಸಣ್ಣ ಸಣ್ಣ ಸಂಕೇತಗಳು ಕಾಣಿಸುತ್ತವೆ, ಆದರೆ ನಾವು ಅದನ್ನು ಸಾಮಾನ್ಯ ಎಂದು ಭಾವಿಸಿ ಕಡೆಗಣಿಸುತ್ತೇವೆ. ಇಂದು ನಾನು ಹೇಳುವ ಈ 20 ಲಕ್ಷಣಗಳಲ್ಲಿ ನಿಮ್ಮ ಜೀವನದಲ್ಲೂ ಕೆಲವು ಇದ್ದರೆ, ಅಂದರೆ ದೇವರ ಕೃಪೆ ನಿಮ್ಮ ಮನೆ ಮೇಲೆ ಇದೆ ಎಂಬುದು ಖಚಿತ. ಹಾಗಾದರೆ ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ಏಕೆಂದರೆ ಕೊನೆಯ ಲಕ್ಷಣ ಅತ್ಯಂತ ವಿಶೇಷವಾಗಿದೆ. 1. ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುವುದು. ನೀವು ಬೆಳಿಗ್ಗೆ 3ರಿಂದ 5:30 ಒಳಗೆ ಅಚ್ಚರಿಯಾಗಿ ಎಚ್ಚರವಾಗುತ್ತಿದ್ದೀರಾ? ಇದು ದೇವರ ಕರೆಯುವ ಸಮಯ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. 2. ಶಂಖ ಅಥವಾ ಮಂತ್ರದ ಶಬ್ದ. ಮುಂಜಾನೆ ಶಂಖ, ಘಂಟೆ ಅಥವಾ ಮಂತ್ರಜಪದ ಶಬ್ದ ಕೇಳಿಸಿದರೆ ಅದು ಸಕಾರಾತ್ಮಕ ಶಕ್ತಿಯ ಸೂಚನೆ. 3. ಪೂಜೆ ಕೋಣೆಯಿಂದ ಸುಗಂಧ. ಯಾವುದೇ ಧೂಪವಲ್ಲ, ಪರಿಮಳವಲ್ಲ, ಆದರೂ ಒಂದು ದಿವ್ಯವಾದ ಸುಗಂಧ ಅನುಭವವಾದರೆ ಅದು ದೇವರ ಉಪಸ್ಥಿತಿಯ ಸಂಕೇತ. 4. ಪೂಜೆಯ ಸಮಯದಲ್ಲಿ ಜೀವಿಗಳ ಆಗಮನ. ಗೋವು, ನಾಯಿ, ಭಿಕ್ಷುಕ ಅಥವಾ ಸಾಧು ಪೂಜೆಯ ಸಮಯದಲ್ಲಿ ಬಾಗಿಲಿಗೆ ಬಂದರೆ ಅವರನ್ನು ನಿರಾಕರಿಸಬೇಡಿ. ಅವರಿಗೆ ಆಹಾರ ನೀಡುವುದು ಮಹಾಪುಣ್ಯ. 5. ದೇವಾಲಯದ ಸ್ವಪ್ನ. ಸ್ವಪ್ನದಲ್ಲಿ ದೇವಾಲಯ, ಮೂರ್ತಿ ಅಥವಾ ಪೂಜೆ ಕಂಡರೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ ಎಂದು ಭಾವಿಸಬಹುದು. ಸ್ನೇಹಿತರೆ, ಇಲ್ಲಿವರೆಗೆ ನೀವು ಕೇಳಿದ ಲಕ್ಷಣಗಳಲ್ಲಿ ಎಷ್ಟು ನಿಮ್ಮ ಜೀವನದಲ್ಲಿ ನಡೆಯುತ್ತಿದೆ? ಕಮೆಂಟ್ನಲ್ಲಿ ಬರೆಯಿರಿ. ದೇವರ ಕೃಪೆಯಿದೆ ಭಗವಾನ್. ಮುಂದಿನ ಲಕ್ಷಣಗಳು ಇನ್ನೂ ವಿಶೇಷವಾಗಿವೆ. 6. ತಪ್ಪಾದ ನಿರ್ಧಾರದಿಂದ ರಕ್ಷಣೆ. ಏನೋ ಒಂದು ಘಟನೆ ಸಂಭವಿಸಿ ನೀವು ದೊಡ್ಡ ಸಮಸ್ಯೆಯಿಂದ ಪಾರಾದರೆ ಅದು ದೈವೀ ರಕ್ಷಣೆ. 7. ಗೂಬ ದರ್ಶನ. ಗೂಬವನ್ನು ಲಕ್ಷ್ಮೀದೇವಿಯ ವಾಹನ ಎಂದು ನಂಬಲಾಗಿದೆ. ಅಕಸ್ಮಾತ್ ಗೂಬ ಕಂಡರೆ ಅದು ಶುಭ ಸೂಚನೆ. 8. ಮನೆಯ ಸ್ವಚ್ಛತೆ. ಸ್ವಚ್ಛತೆ ಇರುವ ಮನೆಗೆ ಲಕ್ಷ್ಮೀದೇವಿಯ ವಾಸ. ಬೆಳಗ್ಗೆ ಕಸಗುಡಿಸುವ ದೃಶ್ಯ ಕಾಣಿಸಿದರೂ ಶುಭ. 9. ಆಹಾರದಲ್ಲಿ ಸರಳತೆ. ಹಸಿವು ಕಡಿಮೆಯಾಗುವುದು, ಸರಳ ಆಹಾರ ಇಷ್ಟವಾಗುವುದು, ಮನಸ್ಸು ಶಾಂತವಾಗುವುದು ಇವು ದೇವರ ಕೃಪೆಯ ಲಕ್ಷಣಗಳು. 10. ಶಂಖದ ಶಬ್ದ. ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸಿದರೆ ಅದು ಮಹಾಶುಭ. 11. ನೀಲಕಂಠ ಪಕ್ಷಿ. 3 ದಿನ ಸತತವಾಗಿ ನೀಲಕಂಠ ಪಕ್ಷಿ ಕಂಡರೆ ನಿಮ್ಮ ಪ್ರಾರ್ಥನೆ ಈಡೇರುತ್ತವೆ. 12. ಮನೆ ಬಾಗಿಲಲ್ಲಿ ಪಕ್ಷಿಗಳ ಗೂಡು. ಇದು ದೇವರ ಅನುಗ್ರಹದ ಸ್ಪಷ್ಟ ಸಂಕೇತ. 13. ಪೂಜೆಯ ಸಮಯದಲ್ಲಿ ಅತಿಥಿಗಳ ಆಗಮನ. ಗುರು, ಹಿರಿಯರು ಅಥವಾ ಅತಿಥಿಗಳು ಪೂಜೆ ಸಮಯದಲ್ಲಿ ಮನೆಗೆ ಬಂದರೆ ಅದು ಅತ್ಯಂತ ಶುಭ. 14. ದೀಪದ ಜ್ವಾಲೆ ಹೆಚ್ಚಾಗುವುದು. ಪೂಜೆಯ ವೇಳೆ ದೀಪದ ಜ್ವಾಲೆ ದೊಡ್ಡದಾದರೆ ನಿಮ್ಮ ಪೂಜೆ ದೇವರಿಗೆ ಇಷ್ಟವಾಗಿದೆ. 15. ಮುಂಜಾನೆ 3:20, 3:30ಕ್ಕೆ ಎಚ್ಚರ. ಈ ಸಮಯದಲ್ಲಿ ಎಚ್ಚರವಾದರೆ ದೇವತೆಗಳ ಶಕ್ತಿ ಜಾಗೃತವಾಗಿರುವ ಸಮಯ ಎಂದು ಹೇಳುತ್ತಾರೆ. ಪರ್ವತ ಅಥವಾ ಜಲಪಾತದ ಸ್ವಪ್ನ. ಇದು ಯಶಸ್ಸಿನ ಸಂಕೇತ. ಒಳ್ಳೆಯ ಆರೋಗ್ಯ. ದೇಹ ಆರೋಗ್ಯವಾಗಿದ್ದು ಮನಸ್ಸು ಶಾಂತವಾಗಿದ್ದರೆ ಅದು ದೊಡ್ಡ ದೈವಿಕ ಆಶೀರ್ವಾದ. ಒಳ್ಳೆಯ ಜೀವನ ಸಂಗಾತಿ. ಸರಿಯಾದ ಸಂಗಾತಿ ಸಿಕ್ಕಿರುವುದು ದೇವರ ಕೃಪೆಯ ಫಲ. ವಿಧೇಯ ಮಕ್ಕಳು. ಮನೆ ಶಾಂತವಾಗಿದ್ದು ಮಕ್ಕಳು ಮಾತು ಕೇಳಿದರೆ ಅದು ಭಾಗ್ಯ. ಹೂವು ಅಥವಾ ಹಾರ ನಿಮ್ಮ ಕಡೆ ಬೀಳುವುದು. ಪೂಜೆಯ ಸಮಯದಲ್ಲಿ ದೇವರ ಮೂರ್ತಿಯಿಂದ ಹೂವು ಬಿದ್ದರೆ ಅದು ಅತ್ಯಂತ ಶುಭ ಸಂಕೇತ. ಸ್ನೇಹಿತರೆ, ಈ ಲಕ್ಷಣಗಳಲ್ಲಿ ಕನಿಷ್ಠ ಒಂದಾದರೂ ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದರೆ ದೇವರ ಕೃಪೆಯ ನಿಮ್ಮ ಮೇಲೆ ಇದೆ. ದೇವರನ್ನು ನೋಡಲು ಅಗತ್ಯವಿಲ್ಲ, ಅವನ ಅನುಭವ ಸಾಕು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.